ತಥಾಗತ ಭಗವಾನ್ ಬುದ್ಧರ ಪ್ರತಿತ್ಯ ಸಮಪಾದ ಕಾರ್ಯ ಮತ್ತು ಸಿದ್ಧಾಂತ. ಪ್ರತಿತ್ಯ ಸಮಪಾದ ಎಂದರೆ ಒಂದು ಕಾರಣವನ್ನು ಅವಲಂಬಿಸಿ ಮತ್ತೊಂದು ಪರಿಣಾಮ ಉಂಟಾಗುವುದು. ಬುದ್ಧನ ಪ್ರಕಾರ ಈ ಜಗತ್ತಿನಲ್ಲಿ ಯಾವುದೇ ಘಟನೆ ಸ್ವತಂತ್ರವಾಗಿ ಸಂಭವಿಸುವುದಿಲ್ಲ. ಪ್ರತಿಯೊಂದಕ್ಕೂ ಕಾರಣ ಮತ್ತು ಪರಿಸ್ಥಿತಿಗಳಿವೆ. ಇದನ್ನು 12 ಕೊಂಡಿಗಳ ದ್ವಾದಶ ನಿಧಾನಗಳ ಮೂಲಕ ವಿವರಿಸಲಾಗಿದೆ. ಒಂದನೇದು ಅವಿದ್ಯೆ, ಅಜ್ಞಾನ. ಎರಡನೇದು ಸಂಸ್ಕಾರ, ಕರ್ಮ ಪ್ರವೃತ್ತಿಗಳು. ಮೂರನೇದು ವಿಜ್ಞಾನ ಅಂದರೆ ಚೇತನ. ನಾಲ್ಕನೇದು ನಾಮರೂಪ, ಮನಸ್ಸು ಮತ್ತು ದೇಹ. ಐದನೇದು ಷಡಾಯತನ, 6 ಇಂದ್ರಿಯಗಳು. ಆರನೇದು ಸ್ಪರ್ಶ, ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ. ಏಳನೇದು ವೇದನೆ, ಸುಖ ದುಃಖ ಅಥವಾ ತಟಸ್ಥ ಅನುಭವ. ಎಂಟನೇದು ತೃಷ್ಣೆ, ಆಸೆ. ಒಂಬತ್ತನೇದು ಉಪಧಾನ, ಅಂಟಿಕೊಳ್ಳುವಿಕೆ. 10 ಭವ, ಅಸ್ತಿತ್ವ ಅಥವಾ ಕರ್ಮಭಾವ. 11 ಜನನ ಅಥವಾ ಜಾತಿ. 12ನೇದು ಜರಾಮರಣ, ವೃದ್ಧಾಪ್ಯ ಮತ್ತು ಮರಣ. ಇವು ಬಹಳಷ್ಟು ಅನುಭವಿ ವಿದ್ವಾಂಸ ಬಂತೇಜ್ಗಳು ಹೇಳ್ತಕ್ಕಂಥ ಈ ವಿಷಯ ಇವತ್ತು ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಹೇಳಲು ಬಯಸ್ತಾ ಇದ್ದೇನೆ. ಪ್ರತಿತ್ಯ ಸಮಪಾದ ಮುಖ್ಯ ಕಾರ್ಯವೆಂದರೆ ದುಃಖದ ಕಾರಣವನ್ನು ತಿಳಿಸಿ ದುಃಖದಿಂದ ಮುಕ್ತಿಯಾಗುವ ಮಾರ್ಗವನ್ನು ತೋರಿಸುವುದು. ತೃಷ್ಣೆ, ಅಜ್ಞಾನ ಮುಂತಾದ ಕಾರಣಗಳನ್ನು ನಿವಾರಿಸಿದರೆ ದುಃಖದ ಸರಪಳಿ ನಿಲ್ಲುತ್ತದೆ ಮತ್ತು ನಿರ್ವಾಣವನ್ನು ಪಡೆಯಬಹುದು. ಎಲ್ಲದಕ್ಕೂ ಕಾರಣ ಆಸೆ, ಅಜ್ಞಾನ. ಅವುಗಳನ್ನು ನಾವು ಸಂಪಾದನೆ ಮಾಡಿದರೆ ನಾವೆಲ್ಲ ದುಃಖದಿಂದ ಮುಕ್ತಿಯನ್ನು ಹೊಂದಬಹುದು. ಸಂಕ್ಷಿಪ್ತವಾಗಿ, ಕಾರಣವಿದ್ದರೆ ಪರಿಣಾಮ ಉಂಟಾಗುತ್ತದೆ, ಕಾರಣವನ್ನು ನಿವಾರಿಸಿದರೆ ಪರಿಣಾಮವು ನಿವಾರಣೆ ಆಗುತ್ತದೆ. ಅದಕ್ಕೆ ಇದು ಇವತ್ತಿನ ಈ ಮೇಲ್ಕಂಡಂಥ ಏನು ಅವಿದ್ಯೆ, ಇವತ್ತು ನಾವು ವಿದ್ಯಾವಂತರಾಗಿ ಸಮಾಜದಲ್ಲಿ ಅತ್ಯಂತ ಗೌರವಯುತವಾದ ಜೀವನವನ್ನು ಸಾಗಿಸ್ತಿದ್ದೀವಿ. ಆದರೆ ನಮ್ಮಲ್ಲಿ ವಿದ್ಯೆ ಇರದಿದ್ರೆ ಯಾವುದೋ ಹೋಟೆಲ್ನಲ್ಲಿ ಸಪ್ಲೈ ಮಾಡೋದು, ರೋಡ್ ಮೇಲೆ ಕಸ ಹೊಡೆಯೋದು, ಇನ್ನೊಬ್ಬರ ಮನೆಯಲ್ಲಿ ಚಾಕರಿ ಮಾಡೋದು, ಅಥವಾ ಎಲ್ಲರೇ ಕೂತು ರಸ್ತೆ ಪಕ್ಕದಲ್ಲಿ ಇನ್ನೊಬ್ಬರ ಬೂಟ್ ಪಾಲಿಶ್ ಮಾಡೋದು ಅಥವಾ ಚಪ್ಪಲಿ ಹೊಲಿಯೋದು. ಇವೆಲ್ಲಕ್ಕೂ ಕಾರಣ ಅಜ್ಞಾನ. ಆದರೆ ಅದೇ ಕಾಯಕ ಜೀವನದಲ್ಲಿ ಹುಟ್ಟಿದಂಥ ಮಕ್ಕಳು ವಿದ್ಯೆಯನ್ನು ಪಡ್ಕೊಂಡಾಗ ಇವತ್ತು MLAಗಳನ್ನು ನೋಡ್ತಾ ಇದ್ದೀವಿ, MP ಗಳನ್ನು ನೋಡ್ತಾ ಇದ್ದೀವಿ, DC ಗಳನ್ನು ನೋಡ್ತಾ ಇದ್ದೀವಿ. ಆ ಎಲ್ಲ ಮೂಲಭೂತ ಕಾಯಕದ ಹಕ್ಕುಗಳನ್ನು ಯಾಕೆ ನಮಗೆ ಕೊಟ್ರಂದ್ರೆ ನಮ್ಮಲ್ಲಿ ಅಜ್ಞಾನ ತುಂಬಿ ತುಳುಕ್ತಾ ಇತ್ತು. ಅದಕ್ಕೆ ನಮಗೆ ಆ ಕಾಯಕವನ್ನು ಕೊಟ್ಟರು. ಆದರೆ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆ ಎನ್ನಂತ ಹುಲಿಯ ಹಾಲನ್ನು ಕುಡಿದ ಮೇಲೆ ಅವ್ರು ಗರ್ಜಿಸ್ತಾರೆ. ನಾವು ಕೂಡ ಇನ್ನೊಬ್ಬರ ಹಾಗೆ ಸತತ ಪ್ರಯತ್ನ ಮಾಡೋದ್ರ ಮುಖಾಂತರ ವಿದ್ಯೆಯನ್ನು ಸಂಪಾದಿಸಬಹುದು, ಸಂಪಾದಿಸಿ ಜಗತ್ತಿನಲ್ಲಿ ಗೌರವಯುತವಾದ ಬದುಕನ್ನು ಬಾಳಬಹುದು ಅನ್ನೋದನ್ನು ಅಂಬೇಡ್ಕರ್ ಅವರು ಒತ್ತಿ ಹೇಳಿ ಇಡೀ ಜಗತ್ತಿಗೆ ಸಿಂಬಲ್ ಆಫ್ ನಾಲೆಜ್ ಆಗಿ ಅವರು ಹೊರಹೊಮ್ತಾರೆ. ಅವರ ಹಾದಿಯಲ್ಲಿ ಬಂದಂಥ ನಮ್ಮ ಸಮಾಜ, ಪ್ರಬುದ್ಧವಾದಂಥ ಸಮಾಜ, ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತಾ ಇದ್ದೀವಿ. ಸಂಖ್ಯೆ ಎಷ್ಟೇ ಇರ್ಬೋದು, ಆದರೆ ಬಾಬಾ ಸಾಹೇಬರ ಅನುಯಾಯಿಗಳಾಗಿ ನಾವು ಇವತ್ತು ಸಮಾಜದಲ್ಲಿ ಗುರುತಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಕಾರಣ ನಾವು ಪಡೆದುಕೊಂಡಂಥ ಬಾಬಾ ಸಾಹೇಬರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾವು ಓದಿಕೊಂಡು ತಿಳ್ಕೊಂಡದ್ದು. ನಾವು ಕಂಡಿಡಿದಂಥ ಜ್ಞಾನ ಅಲ್ಲ, ಗುರುಗಳಿಂದ ತಿಳ್ಕೊಂಡಂಥ ಜ್ಞಾನ, ನಾವು ಸಂಪಾದನೆ ಮಾಡಿದಂಥ ಜ್ಞಾನ ಅಲ್ಲದು. ಯಾರೋ ಒಬ್ಬರು ಮಾರ್ಗದರ್ಶನ ಮಾಡಿದ್ರು, ಅವರಿಂದ ನಾವು ಪಡ್ಕೊಂಡಂಥ ಜ್ಞಾನವನ್ನು ನಾವು ಸಮಾಜಕ್ಕೆ ತಿಳಿಸಿಕೊಡೋದ್ರ ಮುಖಾಂತರ ಇವತ್ತು ಇದೇ ಸಾರಿಪುತ್ರ ಬುದ್ಧ ಬೋಧಿಧಮ್ಮ ಬುದ್ಧ ವಿಹಾರದಲ್ಲಿ 22 ವರ್ಷಗಳ ಹಿಂದೆ ನಮಗೆ ಧಮ್ಮ ಅಂದ್ರೆ ಗೊತ್ತಿರಲಿಲ್ಲ, ಭಗವಾನ್ ಬುದ್ಧರು ಅಂದರೆ ಗೊತ್ತಿರಲಿಲ್ಲ. ನಾವು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗಿ
ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಕೊಂಡಾಗ ಈ ಬುದ್ಧ ವಿಹಾರ ನಿರ್ಮಾಣ ಸಮಿತಿಯ ಹಿರಿಯರು ನಮ್ಮ ಹೋರಾಟವನ್ನು ನೋಡಿ ಮತ್ತು ನಿಸ್ವಾರ್ಥ ಹೋರಾಟವನ್ನು ಗುರುತಿಸಿ ನಮ್ಮನ್ನು ಬುದ್ಧ ವಿಹಾರಕ್ಕೆ ಕರೆಸಿ ಪಂಚಶೀಲ ಧ್ವಜವನ್ನು ಕೈಯಾಗಿ ಕೊಟ್ಟ ನಂತರ ನಾವು ಈ ಬೌದ್ಧ ಧರ್ಮದ ರಥವನ್ನು 2002ರಿಂದ 2026ರವರೆಗೆ ನಿರಂತರವಾಗಿ ಬೌದ್ಧ ಧರ್ಮದ ಪ್ರಚಾರ ಮತ್ತು ಪ್ರಸಾರದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಕುಟುಂಬಗಳನ್ನು ನಾವು ಪ್ರಬುದ್ಧರನ್ನಾಗಿ ಮಾಡುವ ಪ್ರಯತ್ನ ಕೂಡ ಮಾಡಿದ್ದೇವೆ. ಅದಕ್ಕಾಗಿ ಇದು ಇವತ್ತಿನ ಸಬ್ಜೆಕ್ಟು ಒಂದೊಂದಾಗಿ ನಾವು ವಿವರಿಸಬೇಕಾದ್ರೆ ಈಗ ಅಜ್ಞಾನದ ಬಗ್ಗೆ ಹೇಳಿದ್ವಿ, ಸಂಸ್ಕಾರಗಳು. ಈಗ ನಾವು ನಮ್ಮ ಕುಟುಂಬಕ್ಕೆ ಸೀಮಿತವಾಗಿ ಚರ್ಚೆಯನ್ನು ಮಾಡೋದು. ನಾವು ಸಂಸ್ಕಾರ ಇಲ್ಲದ ಕುಟುಂಬದಲ್ಲಿ ಜನಿಸಿದವು. ನಮಗೆ ನಿರ್ದಿಷ್ಟವಾದ ಧರ್ಮ, ನಿರ್ದಿಷ್ಟವಾದ ಪೂಜಾ ಮಂದಿರಗಳು, ನಿರ್ದಿಷ್ಟವಾದ ದೇವತೆಗಳು ನಮಗಿರಲಿಲ್ಲ. ಶುಕ್ರವಾರ ಬಂದಾಗ ಒಂದು ದೇವ್ರು ಬೇರೆನೇ ಇರ್ತಿತ್ತು, ಮಂಗಳವಾರ ಬಂದಾಗ ಒಂದು ದೇವ್ರು ಬೇರೆ ಇರ್ತಿತ್ತು, ಜಾತ್ರೆ ಕೇತ್ರಿಗೆ ಹೋದಲ್ಲಿ ಒಂದು ದೇವ್ರು ಬೇರೆನೇ ಇರ್ತಿತ್ತು. ನೂರಾರು ದೇವರುಗಳನ್ನು ನಮ್ಮ ತಾಯಿ ತಂದೆಂದರು ಪೂಜೆ ಮಾಡ್ತಾ ಬಂದರು. ಅವ್ರ ಬೆನ್ನತ್ತಿ ನಾವು ಕೈ ಹಿಡ್ಕೊಂಡು ಅವೆಲ್ಲವನ್ನು ಮಾಡ್ತಾನೆ ಬಂದ್ವಿ. ಅದು ನಿಜವಾದ ಸಂಸ್ಕಾರ ನಮಗೆ ಸಿಕ್ಕದ್ದು ಯಾವಾಗ ಅಂದ್ರೆ ಬುದ್ಧವಾರಕ್ಕೆ ಬಂದ ಮೇಲೆ. ನಮ್ಮದೇ ಆದ ಸಂಸ್ಕಾರ, ನಮ್ಮದೇ ಆದ ರೀತಿ ರಿವಾಜು, ನಮ್ಮದೇ ಆದ ಒಂದು ಇತಿಹಾಸ ನಮ್ಮಲ್ಲಿ ಇದೆ. ಅದನ್ನು ನಾವು ತಿಳ್ಕೊಂಡು ಈಗ ಸುಮಾರು 20 ವರ್ಷದಿಂದ ನಾವು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಪ್ರತಿಯೊಂದನ್ನು ಕೂಡ ನಾವು ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ಕುಟುಂಬದಲ್ಲಿ ಸಂಸ್ಕಾರಗಳನ್ನು ನಾವು ಬೆಳೆಸ್ಕೊಂಡು ಹೋದಾಗ ಇಡೀ ಸಮಾಜವನ್ನು ನಾವು ಪ್ರಬುದ್ಧರನ್ನಾಗಿ ಮಾಡಬಹುದು. ಇನ್ನು ಆಸೆ ದುಃಖಕ್ಕೆ ಕಾರಣವಾಗ್ತದೆ ಮತ್ತು ದುಃಖ ನಿವಾರಣಾ ಮಾರ್ಗವೂ ನಮ್ಮಲ್ಲೇ ಇದೆ. ಯಾವಾಗ ನಾವು ಆಸೆಯನ್ನು ಕಡಿಮೆ ಮಾಡ್ಕೋತೀವಿ, ದುಃಖ ತನ್ನಿಂತಾನೇ ದೂರವಾಗಿ ಹೋಗ್ತದೆ. ಆಸೆ ಅಂದ್ರೆ ಏನು? ದುಡ್ಡು, ಆಸ್ತಿ, ಅಂತಸ್ತು, ನನಗೆ ಕೇಳದೆ ಗೌರವ ಕೊಡಬೇಕು ಅನ್ನೋದು ಒಂದು ಆಸೆನೇ. ಗೌರವ ಕೇಳಿದ್ರೆ ಸಿಗೋದಂಥದ್ದಲ್ಲ. ನಮ್ಮ ಕಾರ್ಯ, ನಮ್ಮ ರೀತಿ, ನಮ್ಮ ನೀತಿ, ನಮ್ಮ ಹಾವಭಾವ ಮತ್ತು ನಮ್ಮ ಘನತೆ, ನಾವೆಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟು ನಮಗೆ ಕೇಳದೆ ಸಿಗುವಂಥ ಯಾವುದಾದ್ರೂ ವಸ್ತು ಇದ್ರೆ ಅದು ಗೌರವ. ಅದನ್ನು ನಾವು ಯಾರಿಂದಲೂ ಕೇಳಿ ಪಡಿತಕ್ಕಂಥಲ್ಲ, ಅದನ್ನು ನಾವು ಸಂಪಾದಿಸಬೇಕಾಗ್ತದೆ ನಮ್ಮ ನಡವಳಿಕೆ ಮೂಲಕ. ಇನ್ನು ಬಹಳಷ್ಟು ಈ ವಿಷಯಗಳು ಇದ್ದಾವೆ. ಇದನ್ನು ಹೇಳುವಷ್ಟು ಇನ್ನೂ ನಾವು ದೊಡ್ಡವರಾಗಿಲ್ಲ. ಆದ್ದರಿಂದ ಈ 12 ಇದುವರೆಗೆ ಹೇಳಿದ್ದೀನಿ. ಅವುಗಳ ಬಗ್ಗೆ ನಾವು ದಿನನಿತ್ಯ ಚಿಂತನೆಯನ್ನು ಮಾಡಿದಾಗ ಮಾತ್ರ ನಮ್ಮ ಕುಟುಂಬ, ನಮ್ಮ ಪರಿವಾರ ಪ್ರಬುದ್ಧತೆ ಕಡೆಗೆ ಹೋಗೋದಕ್ಕೆ ಮಾರ್ಗ ತೋರಿಸ್ತದೆ ಅನ್ನೋದನ್ನು ಹೇಳಿ, ಇವತ್ತು ಈ ಸಮಪಾದ ಮತ್ತು ಪರಿಣಾಮ ಅತ್ಯಂತ ಗಂಭೀರವಾದ ವಿಷಯ. ನನಗೂ ಇದು ಗೊತ್ತಾಗಲಿಲ್ಲ. ಬಹುಶಃ ಚಲೋ ಸರ್ ಬರ್ತಾರ ಹೇಳ್ತಾ ಇರ್ಬೋದು ಅಂತೇಳಿ ನಾನು ಅದ್ರ ಕಡೆ ಕಣ್ಣು ಹಾಚಲಿಲ್ಲ. ಅದರಿಂದ ಇದನ್ನು ಬಹುಶಃ ಇನ್ನೊಮ್ಮೆ ಬಂತೇಜಿಯವ್ರು ಬಂದಾಗ ಇದ್ರ ಬಗ್ಗೆ ನಾವು ಮಾತನಾಡಿಸೋಣ. ಅದಕ್ಕೆ ಇಲ್ಲಿಗೆ ಈ 2-3 ವಿಷಯದ ಬಗ್ಗೆ ನಾನು ಮಾತಾಡಿದ್ದೀನಿ. ದಯವಿಟ್ಟು ಕ್ಷಮಿಸಬೇಕು, ಸಂಪೂರ್ಣ ಮಾತನಾಡಕ್ಕೆ ಆಗ್ತಾ ಇಲ್ಲ. ಧನ್ಯವಾದ.